ನಾವು ದೇವರನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಆ್ಯಂಡ್ ದೇವರು ನಮ್ಮನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಭಾರಿ ಖುಷಿ ಆಗ್ತಾ ಉಂಟು. ವರ್ಷಕ್ಕೊಮ್ಮೆ ದೇವರು ಬರುವುದು. ಎಂತೆಲ್ಲ ತಗೊಳ್ಳಿಕ್ಕೆ ಉಂಟು? ಮತ್ತೆ ರಿಮೋಟ್ ಕಾರ್ ಮತ್ತೆ JSP. ನಮಸ್ಕಾರ, ನಮಸ್ತೆ ಎಲ್ಲರಿಗೂ. ನಮಸ್ತೆ. ದೇವರು ವರ್ಷಕ್ಕೊಮ್ಮೆ ಬರೋದು ಹೇಗೆ ಅನ್ನಿಸ್ತಾ ಉಂಟು ನಿಮಗೆ? ವರ್ಷ ಅವರು ಡೈಲಿ ಬರ್ತಾ ಇರ್ತಾರೆ, ಮತ್ತು ನಮ್ಗೆ ಕಾಣೋದಿಲ್ಲ. ಅದು ಇವತ್ತೊಂದು ವರ್ಷಕ್ಕೊಮ್ಮೆ ಸ್ಪೆಷಲ್ ಆಗಿ ನಾವು ನೋಡೋದು. ಪುತ್ತೂರು ಜಾತ್ರೆಗೆ ವರ್ಷ ಬರ್ತೇವೆ ನಾವು. ಇಲ್ಲಿ ಒಂದು ವಾತಾವರಣ ನೋಡುವಾಗ ಒಳ್ಳೆ ಹಬ್ಬ ಇಲ್ಲಿ ಎಂಚಿನದಿ ಪಂಡ್ರು ತುಂಬ ಸಂತೋಷ ಆಯಿತು. ನಮಗೆ ತುಂಬ ಖುಷಿಯಾಯಿತು. ಎಲ್ಲರ ಹೊಟ್ಟೆ ತನಿದಿದೆ. ಅಜ್ಜಿಗೆ ಮತ್ತೆ ಅನ್ನ ಭಾರಿ ಸೂಪರ್ ಉಂಟಾಯ್ತಾ? ಉಪ್ಪು ಎಲ್ಲ ಸಾಂಬಾರಿಗೆ ಕರೆಕ್ಟ್ ಆಗಿದೆ, ಹುಳಿ ಸಹ ಹಾಗೆ ಸೂಪರ್ ಆಗಿದೆ. ಬನ್ನಿ ಎಲ್ಲರೂ ಏಪ್ರಿಲ್ 17ಕ್ಕೆ. 17 ಇವಾಗ ಯಾರು ಮಾರೆ ಕರಿ ಎಲ್ಲರನ್ನು ಸಂಪ್ರೀತಿ ಬನ್ನಿ ಬ್ರೋ. ಬೇರೆ ಬೇರೆ ರೀತಿದೆಲ್ಲ ತಿಂಡಿ ಎಲ್ಲ ಉಂಟು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಕೃಷ್ಣ. ಇವತ್ತು ನಾವು ಪುತ್ತೂರು ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಪುತ್ತೂರು ಜಾತ್ರೆ ಆಗ್ತಾ ಉಂಟು. ನಾವು ದೇವರನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಆ್ಯಂಡ್ ದೇವರು ನಮ್ಮನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಈ ಜಾತ್ರೆ ಟೈಮಲ್ಲಿ ದೇವರದೊಂದು ಪೇಟ ಸವಾರಿ ಅಂತ ಒಂದು ವಿಷಯ ಉಂಟು. ಅದರಲ್ಲಿ ಅಂದರೆ ದೇವರು ಫುಲ್ಲು ಪೇಟ ಸವಾರಿ ಮಾಡ್ತಾ ಬರ್ತಾರೆ. ಇವತ್ತು ನಮ್ಮ ಮಾವನ ಅಂಗಡಿ ಹತ್ತಿರ ದೇವರು ಬರಲಿಕ್ಕೆ, ಸೊ ದೇವರನ್ನು ನೋಡಲಿಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅಲ್ಲಿಂದ ನೆಕ್ಸ್ಟ್ ನಮ್ಮ ವ್ಲಾಗನ್ನು ಕಂಟಿನ್ಯೂ ಮಾಡುವ. ನಾವೀಗ ಗಾಡಿಯನ್ನು ಒಂದು ಕಡೆ ಪಾರ್ಕ್ ಮಾಡಿ ಹೋಗ್ತಾ ಇದ್ದೇವೆ ದೇವರನ್ನು ನೋಡಲಿಕ್ಕೆ ಕೋರ್ಟ್ ರೋಡಿಗೆ. ಗೈಸ್, ನಾವು ಇಲ್ಲಿ ಡೆಸ್ಟಿನೇಷನ್ಗೆ ರೀಚ್ ಆಗಿ ಕೂತ್ಕೊಂಡಿದ್ದೇವೆ. ಜನ ಸ್ವಲ್ಪ ಆಚೀಚೆ ಬರ್ತಾ ಇದ್ದಾರೆ ಅಷ್ಟೇ. ದೇವರು ಸ್ವಲ್ಪ ದೂರದಲ್ಲಿ ಬರ್ತಾ ಇದ್ದಾರೆ. ಬರುವಾಗ ನಾವು ನೋಡಿಕೊಂಡು ಬಂದೆವು. ಆ್ಯಂಡ್ ಇನ್ನು ಇಲ್ಲಿಗೆ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ, ಒಂದು 15 ಮಿನಿಟ್ಸ್ ಆಗ್ಬೋದು. ಎಲ್ಲ ದೀಪ ಹಣ್ಣು ಕಾಯಲ್ಲಿಟ್ಟು ಕಾಯ್ತಾ ಇದ್ದಾರೆ. ಸೊ ದೇವರು ಬರೋ ತನಕ ವೆಯ್ಟ್ ಮಾಡಿ ಮತ್ತೆ ಜಾತ್ರೆದು ಗದ್ದೆಗೆ ಹೋಗುವ. ಮಮತಕ್ಕ, ಹೇಗೆ ಅನ್ನಿಸ್ತಾ ಉಂಟು? ಇದೆಲ್ಲಿ ಮೀಸೆ ಇದ್ದು ಮೀಸೆದ ಉಂಡಿಯಾ? ಹಾಯ್ ಗಾಯ್ಸ್, ನಾವು ಈಗ ನನಗೆ ಗೊತ್ತಿಲ್ಲ ಜಾತ್ರೆಗೆ, ಪುತ್ತೂರು ಜಾತ್ರೆಗೆ ಬಂದಿರಿ. ಹೇಗೆ ಅನ್ನಿಸ್ತಾ ಉಂಟು ನಿಮಗೆ? ಚೆನ್ನಾಗಿದೆ. ಬೇರೆ ಇದು ಜಾತ್ರೆಯಲ್ಲಿ ತೊಟ್ಟಿಲೆಲ್ಲ ಕೂತ್ಕೊಳ್ಳಿಕ್ಕಿಲ್ವಾ? ಇದು ಮತ್ತೆ ಬೇರೆ ಯಾವುದ್ರಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ ಉಂಟು ಜಾತ್ರೆಯಲ್ಲಿ? ಮತ್ತೆ ಕೊಲಂಬಸ್. ಮತ್ತೆ ಬೇರೆ ಆಟ ಸಾಮಾನೆಲ್ಲ ತಗೊಳ್ಳಿಕ್ಕಿಲ್ವಾ? ಉಂಟು. ಎಂತೆಲ್ಲ ತಗೊಳ್ಳಿಕ್ಕೆ ಉಂಟು? ಮತ್ತೆ ರಿಮೋಟ್ ಕಾರ್ ಮತ್ತೆ JSP. ಮತ್ತೆ ಅವನು ಮೊನ್ನೆ ಇದು ಕೊಲಂಬಸ್ ಅಲ್ಲಿ ಕೂತು ಗೋಬಿ ಮಂಚೂರಿಯಾಗ ಇದು ಮನೆಯಲ್ಲಿ ಇರ್ತಿದ್ದ. ಮಾಮ, ದೇವರು ವರ್ಷಕ್ಕೊಮ್ಮೆ ನಿಮ್ಮ ಇದು ಇಲ್ಲಿಗೆ ಕೆಲಸ ಮಾಡುವಲ್ಲಿಗೆ ದೇವರು ಬರ್ತಿದ್ದಾರೆ. ನಿಮಗೆ ಹೇಗೆ ಅನ್ನಿಸ್ತಾ ಉಂಟು? ಭಾರಿ ಖುಷಿ ಆಗ್ತಾ ಉಂಟು. ವರ್ಷಕ್ಕೊಮ್ಮೆ ದೇವರು ಬರುವುದು. ಮತ್ತು ನಾವು ಭಾರಿ ಭಕ್ತಿಯಿಂದ ಕುಟುಂಬ ಭಾರಿ ಭಕ್ತಿಯಿಂದ, ಭಾರಿ ಶ್ರದ್ಧೆಯಿಂದ ಎಲ್ಲ ನಾವು ಈ ಕಾರ್ಯಕ್ರಮವನ್ನು ಭಾರಿ ಕಣ್ತುಂಬ ಅವೈನೀರೇಟ್ ಅಲ್ಲಿ ಪಾತಿರೋದು ತಪ್ಪ. ದೇವರ ಸಂದಷ್ಟೇ. ಮಮತ ಕಡೆಗೇನು? ಮಮತ ಕಡೆ ಎಂಚಿನದಿ ಪಂಡ್ರು. ನಮಸ್ಕಾರ, ನಮಸ್ತೆ ಎಲ್ಲರಿಗೂ. ನಮಸ್ತೆ. ದೇವರು ವರ್ಷಕ್ಕೊಮ್ಮೆ ಬರೋದು ಹೇಗೆ ಅನ್ನಿಸ್ತಾ ಉಂಟು ನಿಮಗೆ? ವರ್ಷ ಅವರು ಡೈಲಿ ಬರ್ತಾ ಇರ್ತಾರೆ, ಮತ್ತು ನಮ್ಗೆ ಕಾಣೋದಿಲ್ಲ. ಅದು ಇವತ್ತೊಂದು ವರ್ಷಕ್ಕೊಮ್ಮೆ ಸ್ಪೆಷಲ್ ಆಗಿ ನಾವು ನೋಡೋದು. ಸೂಪರ್ ಒಂದು ವಿಜೃಂಭಣೆ, ಎಲ್ಲರೂ ಸೇರಿ ನಮ್ಮ ವಿಶ್ವಕರ್ಮ ಬಾಂಧವರೆಲ್ಲ ಇಲ್ಲಿದ್ದು ಎಲ್ಲ ಸೇರಿ ಒಂದು ಆಚರಣೆ ಮಾಡ್ತೇವೆ ಮೊದಲಿಂದ.
ತುಂಬ ಖುಷಿ ಆಗ್ತದೆ. ದೇವಸ್ಥಾನದಲ್ಲಿ ಜಾತ್ರೆ ಆಗ್ತದೆ ಇತ್ತು ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಆಗೋದಿಲ್ಲ. ಎಲ್ಲರೂ ದೀಪ ಎಲ್ಲ ಇಟ್ಟಿದ್ದಾರೆ, ಅದನ್ನು ನೋಡ್ಲಿಕ್ಕೆ ನಾವು ಬಂದದಷ್ಟೇ. ಪುತ್ತೂರು ಜಾತ್ರೆಗೆ ವರ್ಷ ಬರ್ತೇವೆ ನಾವು. ಇಲ್ಲಿ ಒಂದು ವಾತಾವರಣ ನೋಡುವಾಗ ಒಳ್ಳೆ ಹಬ್ಬ ಇಲ್ಲಿ ನಾವೊಂದು ಪುತ್ತೂರು ಜಾತ್ರೆಗೆ ವರ್ಷ ಬರುವುದು. ಇಲ್ಲಿ ಮಾತ್ರ ಜನಗಳು ನೋಡುವಾಗ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಆ ಕಡೆ ನೋಡಿ ಜಲಸಾಗರ ಉಂಟು ಇಲ್ಲಿ. ಫುಲ್ಲು ವಿಜೃಂಭಣೆ ಇಲ್ಲಿ ನೋಡಿ. ಇಲ್ಲಿ ಇದೆಲ್ಲ ದೀಪ ಇಟ್ಟಿದ್ದಾರೆ, ಫುಲ್ ಹಬ್ಬ ಈ ಕಡೆ. ನೋಡಿ ಇದೆಲ್ಲ ಮಿಸ್ಸಸ್ ಜಾತ್ರೆ ಖುಷಿ ಆಗ್ತದೆ. ಜಾತ್ರೆ ಅಮಿತಕ್ಕ ಫುಲ್ ಫ್ರೀ ಜ್ಯೂಸ್ ಎಲ್ಲ ಸಿಕ್ಕಿದೆ, ಏನು ಅನಿಸ್ತಾ ಉಂಟು? ಹೇಗೆ ಅನಿಸ್ತಾ ಉಂಟು ಆರ್ಯನ್? ಫುಲ್ ಫ್ರೀ ಜ್ಯೂಸ್ ಎಲ್ಲ ಸಿಕ್ಕಿದೆ. ಮ್ಯಾಂಗೋ ಜ್ಯೂಸ್ ಮಾತ್ರ ಬರೀ ಇದುಂಟು, ಶುಗರ್ ಹಾಕಲಿಲ್ಲ ಅದಕ್ಕೆ, ಚಪ್ಪೆ ಉಂಟು. ಚಾತು ಇವರು ಫುಲ್ ವಿಫಲ ಪ್ರಯತ್ನದಿಂದ ಪುನಃ ಬಂದಿದ್ದಾರೆ. ಯಾರು ಕೂಡ ಚಾತು ಅವ್ರ ಹತ್ರ ಮಾತಾಡ್ತಿಲ್ಲ. ಈ ಜ್ಯೂಸ್ ಹೇಗೆ ಉಂಟು ಆರ್ಯನು? ಸಕ್ಕರೆ ಎಲ್ಲ ಕರೆಕ್ಟ್ ಆಗಿದ್ದಾರಾ? ಸಕ್ಕರೆ ಎಲ್ಲ ಕರೆಕ್ಟ್ ಉಂಟು, ಚೂರು ಸೋಡಾ ಜಾಸ್ತಿ ಆಯ್ತು. ಸೋಡಾ ಜಾಸ್ತಿ ಆಗಿದಾ? ಬಂತು ಹೇಗಾಯ್ತು ದೇವರದ್ದು ದರ್ಶನ ಎಲ್ಲ? ಇಲ್ಲ ಭಾರಿ ಚಂದದು ಮನಸ್ಥಿತಿ ಒಂದು ಥರ ರೋಮಾಂಚನಗೊಳ್ಳುವಂಥ
ಖುಷಿಯಲ್ಲಿ ಹಾಗೆ ಚೆಂದಾಗಿದೆ. ಒಂದು 5,000 ಮೇಲೆ ಜನ ಬಂದಿರ್ಬೋದು. ತುಂಬ ಜನ ಸೇರಿದ್ರು. ತುಂಬ ಜನ ಸೇರಿದ್ರು. ಒಂದು 5,000 6,000 ಇರ್ಬೋದು. ಅಷ್ಟು ಜನ ಸಾಗರ ಇತ್ತು. ಜಗ್ಗಮ್ಮ ಹೇಗೆ ಅನಿಸ್ತುಂಟು ದೇವರು ಬಂದಿದ್ರು? ತುಂಬ ಸಂತೋಷ ಆಯಿತು. ತುಂಬ ಸಂತೋಷ ಆಯಿತು ನಮಗೆ. ಫ್ರೀ ಜ್ಯೂಸ್ ಎಲ್ಲ ಇತ್ತು, ಅದರ ಬಗ್ಗೆ ಎಂತ ಅನಿಸ್ತು? ತುಂಬ ಖುಷಿಯಾಯಿತು. ಎಲ್ಲರ ಹೊಟ್ಟೆ ತನಿದಿದೆ. ಥ್ಯಾಂಕ್ಸ್. ಸರಿ, ಸಿಗುವ, ಬಾಯ್. ಫುಲ್ಲು ದೇವರನ್ನೆಲ್ಲ ನೋಡಿ ಈಗ ನಾವು ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸಂಪ್ರೀತ್ ಮತ್ತು ಯಾರೇನದು ಊಟ ಆಗಿದೆ, ನಂದಿನ್ನು ಸಹ ಊಟ ಆಗಲಿಲ್ಲ. ವೈಷ್ಣವರಲ್ಲಿ ಕ್ಯೂಗೆ ಊಟಕ್ಕೆ ನಿಂತಿದ್ದಾರೆ. ಹೇಗೆ ಅನ್ನಿಸ್ತುಂಟು ಸಂಪ್ರೀತ್ ದೇವರನ್ನೆಲ್ಲ ನೋಡಿ? ಸೂಪರ್ ಅನ್ನಿಸ್ತುಂಟು. ನಂಗೆ ಒಂದು ಮನಸ್ಸಿಗೆ ಒಂಥರ ಆಗ್ತುಂಟು ಮನಸ್ಸಿನ ದೇವರ ಸೌಂಡು. ಹೇಗೆ ಅನ್ನಿಸ್ತುಂಟು ಆರ್ಯನ್? ಊಟ ಸೂಪರ್ ಆಗಿದೆ. ರಸಮ್ ಚೆಂದ ಉಂಟು, ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಉಂಟು, ಮತ್ತು ಉಪ್ಪಿನಕಾಯಿ ಉಂಟು, ಮತ್ತು ಮಾವಿನಕಾಯಿದು ಚಟ್ನಿ ಉಂಟು, ಮತ್ತು ಗುಜ್ಜೆದು ಸಾಂಬಾರು ಮಾಡಿದ್ದಾರೆ. ಗುಜ್ಜೆ ಸಾಂಬಾರು ಮತ್ತು ಮಾವಿನಕಾಯಿ ಚಟ್ನಿ ಭಾರಿ ಚೆಂದಾಗಿದೆ, ತುಂಬ ಒಳ್ಳೆಯದಾಗಿದೆ. ಇನ್ನು ಪಾಯಸ ಮತ್ತು ಇದು ಮಜ್ಜಿಗೆ ಅನ್ನ ತಗೊಳ್ಬೇಕಷ್ಟೇ. ಪಾಯಸ ಮತ್ತು ಹೋಳಿಗೆ ಸೂಪರ್ ಉಂಟು. ಕಡಲೆಬೇಳೆ ಪಾಯಸ ಮತ್ತು ಕಡಲೆಬೇಳೆ ಹೋಳಿಗೆ ಭಾರಿ ಲಾಯ್ಕ್ ಆಗಿದೆ. ಉಂಟು ಮಜ್ಜಿಗೆ ಮತ್ತು ಅನ್ನ ಭಾರಿ ಸೂಪರ್ ಉಂಟು. ಆಯಿತಾ, ಉಪ್ಪು ಎಲ್ಲ ಸಾಂಬಾರಿಗೆ ಕರೆಕ್ಟ್ ಆಗಿದೆ, ಹುಳಿ ಸಹ ಹಾಗೆ ಸೂಪರ್ ಆಗಿದೆ. ಮತ್ತು ಈ ಸೌತೆ ಅಲ್ಲ ಇದು ಕುಂಬಳಕಾಯಿ ಭಾರಿ ಚೆಂದ ಆಗಿದೆ, ಭಾರಿ ಸೂಪರ್ ಆಗಿದೆ. ಹೋಗಿದ್ದಕ್ಕ ಮನಸ್ಸೆಂಚು ಮನಸ್ಸು ಸೂಪರ್ ಉಂಟಾ? ಬ್ಲಾಗರ್ ಬರ್ಬೋಣ ಅವನಿಗೆಲ್ಲ ವೀಡಿಯೋ. ಹಾಯ್ ಹಾಯ್. ಒಂದು ಸಹ ರಂಗೋಲಿದು ವಿಡಿಯೋ ಇಲ್ಲ ಮಾರೆ. ಅಲ್ಲಿ ಧನರಾಜಾಚಾರ್ ಮತ್ತು ಫ್ಯಾಮಿಲಿ ಇದ್ದಾರೆ. ಸೊ ನಮ್ಮ ಜನ ಎಲ್ಲ ಅಲ್ಲೇ ಬಾಕಿ ಆಗಿದ್ದಾರೆ. ಸಂಪ್ರೀತ್ ಚಾತು ಎಲ್ಲ ಸುಮ್ಮನೆ ನೋಡಿಕೊಂಡು ನಿಂತಿದ್ದಾರೆ. ಆರ್ಯನ್ ಅವರೆಲ್ಲ ಬರ್ತಾ ಇದ್ದಾರೆ. ಇಲ್ಲಿ ಫುಲ್ಲು ಡಿಸ್ಕಷನ್ ಆಗ್ತುಂಟು, ಯಾರು ಮನೆಗೆ ಹೋಗೋದು, ಯಾರು ಜಾತ್ರೆಗೆ ಕಂಡಕ್ಕೆ ಬರೋದು ಅಂತೇಳಿ. ಇಲ್ಲಿ ಟೈಮು ಸುಮಾರು ಆಗಿದೆ, ಸುಮಾರು 10 ಚಿಲ್ಲರೆ ಆಗಿದೆ, 10:49 ಆಗಿದೆ. ಸೊ ಈಗ ಯಾರು ಸಹ ಜಾತ್ರೆಗೆ ಹೋಗಲಿಕ್ಕೆ ದೊಡ್ಡವರೆಲ್ಲ ಒಪ್ಪಿಕೊಳ್ತಾ ಇಲ್ಲ, ಕಂಡಕ್ಕೆ ಹೋಗೋದು ಬೇಡ ಮನೆಗೆ ಹೋಗುವ ಅಂತ. ಸೊ ಈಗ ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ಸಂಪ್ರೀತ್ ಜಾತ್ರೆಗೆ ಹೋಗೋದಾ ಮನೆಗೆ ಹೋಗೋದಾ? ಅಮಿತಕ್ಕ ಜಾತ್ರೆಗೆ ಹೋಗೋದಾ ಮನೆಗೆ ಹೋಗೋದಾ? ಅಮಿತಕ್ಕನವರ ಲುಕ್ಕಲ್ಲೇ ಗೊತ್ತಾಗ್ತುಂಟು, ಬಿಡುವಂಥ ಯಾವುದೇ ಸಾಧ್ಯತೆ ಕಾಣ್ತಾ ಇಲ್ಲ. ಈಗ ಒಂದು ರವಿಮಾಮ ಬಂದ ಮೇಲೆ ಒಂದು ರೀಪ್ಲೇ ನೋಡಿ ನೆಕ್ಸ್ಟ್ ಹೋಗುದಾ ಇಲ್ವಾ ಅಂತ ನೋಡಿ ಮತ್ತೆ ಹೋಗ್ಬೇಕಷ್ಟೇ. ನಾಳೆ ಬೆಳಿಗ್ಗೆ ಗುಡಿಸ್ಲಿಕ್ಕೆ ಬರಬೇಕಷ್ಟೇ. ನಮ್ಮ ಫುಲ್ಲು ಧನರಾಜಾಚಾರ್ಯದು ಚಾನಲ್ ಎಲ್ಲ ಬರ್ತಾನೆ, ಫುಲ್ಲು ನೋಡಿ ಫುಲ್ಲು ಬಾಯ್. ಸೊ ಗೈಸ್, ಈಗ ನಾವು 3 ಜನ ಇರೋದು, ಉಳಿದವರೆಲ್ಲ ಮನೆಗೆ ಹೋಗಿದ್ದಾರೆ, ಲೇಟ್ ಆಗ್ತಂದೇಳಿ ಎಲ್ಲ ಬೇರೆ ಬರ್ತಿದ್ರು. ಚಾತು ಸಹ ಹೋದ್ಲು. ಆ್ಯಂಡ್ ಈಗ ವೈಷ್ಣು, ನಾನು, ಸಂಪ್ರೀತ್ 3 ಜನ ಇರೋದು. ಸೊ ನಾವೀಗ ಜಾತ್ರೆ ಕಂಡ ತಿರುಗಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಜಾತ್ರೆ ಕಂಡಲ್ಲಿ ಎಂತೆಲ್ಲ ಉಂಟು ಅಂತೇಳಿ ಒಂದು ರೌಂಡ್ ಹಾಕಿ ನೋಡ್ಕೊಂಡು ಬರುವ. ನಾನು ಒಂದರಲ್ಲಿ ಕೂಲಿಸಿ ಕೇಳುದು, ಇವನೊಂದು ದಮ್ಮದಕ್ಕೆ ಇಲ್ಲಿ ಇವನೆಂಥ ಜನ ಮಾರೆ ಬೋ, ಇವನನ್ನು ಸಾಕಲಿಕ್ಕೆ ಆಗಲಿಕ್ಕಿಲ್ಲ. ಕೂತ್ಕೊಳ್ಳಿಕ್ಕೆ ಅವನಿಗೆ
ದುಡ್ಡು ಕೊಡಬೇಕಾದ್ದು ನಾನು ಸಾಕ್ಲಿಕ್ಕೆ ನಾನು ಆಗ್ಲಿಲ್ಲ. ಮತ್ತೆ ಡಬ್ಬಿಯಲ್ಲಿ ತಕೊಂಡು ಕೊಡ್ತೀನಿ ಮಾರೆ, ನೀನು ಎಂತ ಅರ್ಜೆಂಟ್ ಮಾಡುದು? ಯಾವ ದೊಡ್ಡ ಪತ್ತಿ ಸಹ ಇದೆ. ಒಂದು ದುಡ್ಡು ತೆಕೊಂಡ್ರುಂಟಲ್ಲ ಮತ್ತೆ ಕೊಡುವುದಿಲ್ಲ ಆ ನಮ್ಮನೆದು ಜನ. ಯಾವುದು? ಲಾಸ್ಟ್ ಟೈಮ್ ಮೊನ್ನೆ ನಾವು ಇದು ಹೋಟೆಲ್ಗೆ ಹೋದ್ದು. ಹೋಟೆಲ್ಗೆ ಹೋಗುವಾಗ ಫಸ್ಟಿಗೆ ಹೇಳಿದ ಇದು ದುಡ್ಡೆಲ್ಲ ನನ್ನದೇ ಅಣ್ಣ, ಹೋಗುವ ತಿನ್ನುವ ಬರುವ ಅಂತ. ಹೋಗಿ ಎಲ್ಲ ಆಗುವಾಗ ಅಲ್ಲಿ ಕೂತ್ಕೊಂಡಾದ್ಮೇಲೆ ಹೇಳ್ತಿದ್ದಾನೆ, ಅಣ್ಣ ದುಡ್ಡು ನಿನ್ನದಾಯ್ತಾ ಅಣ್ಣನೇ. ನನಗೆ ಫುಲ್ಲು ಎಂತ ಮಾಡಿದೆ ಆದರೆ ಹೇಳಿದೆ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಮಾರೆ. ಅಂದರೆ ತುಂಬ ದೊಡ್ಡ ದೊಡ್ಡದೆಲ್ಲ ಆರ್ಡ್ರ್ ಮಾಡಿ ಆಗಿದೆ, ನನ್ನ ಹತ್ರ ಚಿಲ್ಲರೆ ದುಡ್ಡಿದ್ದದ್ದು. ಮತ್ತು ಅರ್ಧ ಶೇರ್ ಹಾಕಿ ಕೊಟ್ಟು ಬಂದದ್ದು. ನಾ ಹೇಳಿ ಮುಚ್ಚಿಕೊಂಡು 50% ಕೊಟ್ಟು ಇಲ್ಲದ್ರೆ ನಾವಿಲ್ಲಿ ತೊಳಿಲಿಕ್ಕೆ ಕೂತ್ಕೊಳ್ಬೇಕಾಗ್ತದೆ ಅಂತ. ಮತ್ತು ಏನೋ ಪುಣ್ಯದಲ್ಲಿ 50% ಸಿಕ್ಕಿದ್ದು, ಇಲ್ಲದ್ರೆ ಅದು ಸಹ ಗೋವಿಂದ ಓದ್ದೆ ದುಡ್ಡು. ಸೊ ಹಾಗೆ ಈಗ ಇವನ ಕಥೆ ಎಲ್ಲ ಕೇಳಿ ಇವನನ್ನು ಅದರಲ್ಲಿ ಕೂತ್ಕೊಳಿಸಿ ನಾನು ದುಡ್ಡು ಬರ್ತದೆ ಅಂತ ಹೇಳಿಕ್ಕೆ ಆದರೆ ಅದು ನನ್ನದು ದೊಡ್ಡ ಮೋಸ. ನನ್ನದು ನಂಬಿ ಇದು ನೋಡಿ ಬ್ರಹ್ಮರಥ ಫುಲ್ ಅಂದರೆ ಮಾಡ್ತಾ ಇದ್ದಾರೆ ಅಷ್ಟೇ. ನಾಳ್ದು 17 ತಾರೀಕಿಗೆ ಹೋಗ ಫುಲ್ ಕಂಪ್ಲೀಟ್ ಆಗ್ತಾ ಇದ್ದೀರ ವರ್ಕ್. ಅಂದರೆ ಮೇಲೆ ಬಾವುಟ ಕಟ್ಟೋದು ಕೆಲಸ ಎಲ್ಲ. ಈಗ 17 ತಾರೀಕಿನ ತನಕ 17 ತಾರೀಕಿಗೆ ಬ್ರಹ್ಮರಥ ಇಳಿಲಿಕ್ಕಿರೋದು. ಸೊ ಬನ್ನಿ ಎಲ್ಲರೂ ಏಪ್ರಿಲ್ 17ಕ್ಕೆ. 17 ಇವಾಗ ಯಾರು ಮಾರೆ 17ಕ್ಕೆ ರಥ ಇಳಿಲಿಕ್ಕಿರೋದು. ಎಲ್ಲ ಬನ್ನಿ, ಕರಿ ಎಲ್ಲರನ್ನು ಸಂಪ್ರೀತಿ. ಬನ್ನಿ ಬ್ರೋ. ಅಲ್ಲ ಇದು ವ್ಲಾಗಿಗೆ. ನಾವಿಲ್ಲಿ ಶಾಪ್ನೊಳಗೆಲ್ಲ ಬಂದಿದ್ದೇವೆ. ಮಸ್ತ್ ಜಾತ್ರೆ ರೀ, ಬಡ ಬರ್ರಿ, ಪಟ್ ಬರ್ತವ್ರಿ, ಕಲಸಾಗಿ ಹಾಳಿ ಮಾಡ್ಕೊಬರ್ರಿ. ಫಸ್ಟ್ ಇಲ್ಲಿ ಕಾಫಿ ಮಗ್ಗಿ ತಗೊಳ್ತಾ ಇದ್ದಾರೆ. ಒಂದೇ ಸ್ಥಳದಲ್ಲಿ ಕುಪ್ಪಿ 20 ರೂಪಾಯಿ. ವೈಷ್ಣವಿ ಕುಪ್ಪಿದ್ದು ಲೋಟ ತಗೊಂಡಿದ್ದಾಳೆ. ಅದರಲ್ಲಿ ಬಾ ಎಂತ ಕುಡಿಲಿಕ್ಕೆ ಅಂತ ಗೊತ್ತಿಲ್ಲ. ಅಲ್ಲಿ ಗುಂಡಿ ಮಾರಿ ಕೆಳಗೆ ಫುಲ್ಲು ಆ ಗ್ರೀನ್ ಮ್ಯಾಟ್ ಹಾಕಿದ್ದಾರೆ. ಸೊ ಆ ಗುಂಡಿಯಲ್ಲೆಲ್ಲ ಕಾಲಿಡೋದು ಗೊತ್ತಾಗೋದಿಲ್ಲ. ಶಾಪೆಲ್ಲ ಫುಲ್ ಇನ್ನೂ ಸಹ ಓಪನ್ ಆಗಲಿಲ್ಲ. ಕೆಲವೆಲ್ಲ ಓಪನ್ ಆಗಬೇಕಷ್ಟೇ, ಕೆಲವೆಲ್ಲ ಕಟ್ತಾ ಇದ್ದಾರೆ ಅಷ್ಟೇ. ಸೊ ಕೆಲವು ಶಾಪ್ಗಳು, ಪಾನಿಪುರಿ ಶಾಪ್ಗಳು ಮತ್ತು ಇದು ಕೆಲವು ಶಾಪೆಲ್ಲ ಓಪನ್ ಆಗಿದೆ. ಆ್ಯಂಡ್ ಗ್ಯಾಸಿಗೆ ಎಂತ ಮಾಡ್ತಾರೆ ಅಂತ ಗೊತ್ತಿಲ್ಲ ನಿಜವಾಗಿ ಸಹ. ಈಗ ಫುಲ್ಲು ಗ್ಯಾಸ್ನ ಅಭಾವ ಇರೋದ್ರಿಂದ ವೈಷ್ಣವಿ ಯಾವುದು ಕಾಫಿ ಕುಡಿಲಿಕ್ಕಲ್ಲ ಹೊಟ್ಟೆ ಅಲ್ಲ ಚಹಾ ಕುಡ್ಲಿಕ್ಕ? ಹೌದು, ಇವಳು ಕಾಫಿ ಸಹ ಕುಡಿಯೋದಿಲ್ಲ, ಚಹಾ ಸಹ ಕುಡಿಯೋದು, ಮತ್ತೆಂತಕ್ಕೆ? ಹಾಲು ಮನೆಗೆ ತರುದಿಲ್ಲ, ಕಮ್ಮಿ ಅಪರೂಪಕ್ಕೆ ಹಾಲು ತರುದು. ಸೊ ಜನ ಅಷ್ಟು ಈಗ ಇಲ್ಲ ಇಲ್ಲಿ, ಫುಲ್ಲು ಖಾಲಿ ಉಂಟು. ನಾವೀಗ ಕಂಡ ಸುತ್ತ ಇದ್ದೇವೆ. 20 ರೂಪಾಯಿ ಮಾತ್ರ ಖರ್ಚು ಮಾಡಿದ್ದು ಇಷ್ಟರ ತನಕ. ಬರೀ ಒಂದು ಕುಪ್ಪಿದ್ದು ಲೋಟೆ ಮಾತ್ರ ತಗೊಂಡದ್ದು, ಬೇರೆ ಎಂತ ತಗೊಳ್ಳಿಕ್ಕೆ ಹೋಗಿಲ್ಲ. ಅಂದರೆ ತಗೊಳ್ಳುವಂಥದ್ದು ಎಂತಸಿಲ್ಲ, ಐಸ್ ಕ್ರೀಮ್ ಎಲ್ಲ ಉಂಟು. ಸೊ ಐಸ್ ಕ್ರೀಮ್ ಎಲ್ಲ ತಿನ್ಬೋದು, ಬಟ್ ಈ ಚಳಿಗೆ ಶೀತಕ್ಕೆ ಯಾರು ತಿಂತಾರೆ? ಮತ್ತು ಸಂಪ್ರೀತಿಗೆ ಐಸ್ ಕ್ರೀಮ್ ಎಲ್ಲ ಇಷ್ಟ ಇಲ್ಲ, ಹಾಗೆ ಐಸ್ ಕ್ರೀಮ್ ಎಲ್ಲ ತಿನ್ಲಿಕ್ಕೆ ಹೋಗಲಿಲ್ಲ. ಇನ್ನು ಸೀದಾ ತೊಟ್ಟಿಲಿನ ಹತ್ರ ಹೋಗ್ತಿದ್ದೇವೆ. ಸಂಪ್ರೀತಿ ಹತ್ರ ಒಂದು 300 ರೂಪಾಯಿ ಉಂಟಂತೆ. ಹಾಗೆ ಸಂಪ್ರೀತಿ ತೊಟ್ಟಿಲಲ್ಲಿ ಕೂತ್ಕೊಳ್ತೇನೆ, ನಾವು ಅದರದೊಂದು ವೀಡಿಯೋ ತೆಗೆಯುವ ಅಂತ. ಹೇಗೆ ಅನಿಸ್ತದೆ ಸಂಪ್ರೀತಿ ಜಾತ್ರೆಗೆ ಬಂದು? ಅನಿಸುದಿಲ್ಲ. ತೊಟ್ಟಿಲಲ್ಲಿ ಕೂತ್ಕೊಳ್ಳಿಕ್ಕೆ ಉಂಟಾ? ಮತ್ತೆ ಹೋಟೆಲಲ್ಲಿ ಕೂತ್ಕೊಳ್ಳೋದು. ಹಾಗೆ 150. ಶೇರ್ ಮಾಡ್ತೆ. ಓಕೆ ಪಾಡುವ ಸಂಪ್ರೀತಿ. ಸಂಪ್ರೀತಿ ತೋಚಾಡ ಈಗ ಪಾಡ್ ಆಡೆ ಮುಟ್ಟೆ పోడదా పోకుండా ಸರಿ ಥ್ಯಾಂಕ್ಸ್. లక్కి వరపుస్కా అండి. ಇದೇ ಪೂರ್ಣ ಚಾನ್ಸಸ್ ಮಸ್ತ್ ಉಂಟು. ಪೂರ್ಣ ಬಾರಿ ಬಂಗಾರ ಉಂಟಾನು ಪೂರ್ಣಿ 50 ರೂಪಾಯಿ ಇನಿ ಪುಪ್ಪುಣಿ ಎಲ್ಲ ಬರ್ಪುಡು. ಜಾತ್ರೆ ವರ್ಷ ಕೊರ ಮಾತ್ರ 50 ರೂಪಾಯಿ ಇನಿ ಪೋಪುಂಡು ಎಲ್ಲ ಬರ್ಪುಜಿ ಎಲ್ಲ ಬರ್ಪುಡಿ. ಬಾಟ್ಲಿ 50 ರೂಪಾಯಿ. ಸ್ಕ್ಯಾನರ್
ನಾವೊಂದು ಬಾಲ್ ಹಾಕೋದು ಗೇಮ್ ಆಟಾಡಿ ಬಂದೆವು. ಸೊ ಬಾಲ್ ಎಲ್ಲ ಓದ್ದೆ, ಬಾಲ್ ಸಹ ಓದದೆ 50 ರೂಪಾಯಿ ಸಹ ಫುಲ್ ಗುಳುಕ ನೀರಲ್ಲಿ ಓದ್ದೆ. ಸೊ ಅಂದರೆ ಲಕ್ಕಿದ್ರೆ ದೆಸೆ, ಮತ್ತೆ ಸ್ವಲ್ಪ ಅಷ್ಟು ಗೋಲ್ ಇದ್ದವರೆಲ್ಲ ಹಾಕಿದ್ರೆ ಆಗ್ಬೋದು. ಮತ್ತೆ ಇವನೊಂದು ಹಾಕಿದ, ಅದು ಸೀದಾ ಚೆಂಬಿದಾನ ಆ ಸೈಡಿಗೆ ಹೋಯ್ತು. ಅದು ನಾನೊಂದು ಹಾಕಿದ್ದು ಸಹ, ನಾನು ಸಹ 2 ಹಾಕಿದೆ, 2 ಸಹ ಎಂತ ಸಹ ಪ್ರಯೋಜನ ಆಗಲಿಲ್ಲ. ಸೊ ಹಾಗೆ ಸುಮ್ಮನೆ ಖರ್ಚಾಗ್ತದೆ ಜಾತ್ರೆಗೆ ಬಂದರೆ. ಆ್ಯಂಡ್ ಇನ್ನೊಂದು 50 ರೂಪಾಯಿ ದಾಟಿ ಅಂತ ಹೇಳಿದ್ರು. 50 ರೂಪಾಯಿ ಇವತ್ತು ಹೋಗ್ತದೆ, ನಾಳೆ ಬರ್ತದೆ ಅಂತ. 50 ರೂಪಾಯಿ ಇವತ್ತು ಹೋಗ್ತದೆ, ಆದರೆ ನಾಳೆ ಬರೋದು ತುಂಬ ಕಷ್ಟ. ಹಾಗೆ ಈಗ ನಾವು ಜಯಂಟ್ ವೀಲ್ ಇರುವ ಇದರ ಹತ್ರ ಬಂದೇವೆ. ಬುಡ್ಲಣ್ಣ ಹೊರ ಬುಡ್ಲಣ್ಣ. ಸೊ ಈಗ ಫುಲ್ಲು ಜಾತ್ರೆ ಎಲ್ಲ ಮುಗಿಸಿ ಸೀದಾ ಮನೆಗೆ ಹೊರಟಿದ್ದೇವೆ. ಆ್ಯಂಡ್ ಜಾತ್ರೆಯಲ್ಲಿ ಒಂದು ಸ್ಪೆಷಲ್ ಅಂತ ಕಂಡದ ಒಂದು ಮೂನ್ ವಾಕ್ ಅಂತ ಹೇಳೋದು, ಅದು ಹೊಸತ್ತು. ಅಂದರೆ ಜಾತ್ರೆಯಲ್ಲಿ ಎವ್ರಿ ಟೈಮ್ ಜಾತ್ರೆ ಹೊತ್ತು ಅಂತ ಒಂದು ಹೊಸತ್ತು ನೋಡಲಿಕ್ಕೆ ಸಿಗ್ತದೆ, ಅದು ಈ ಸರ್ತಿ ಸ್ಪೆಷಲ್. ಆ್ಯಂಡ್ ಅಂದರೆ ಲಾಸ್ಟ್ ಟೈಮ್ ಒಂದು ಇದು ಬಂದಿತ್ತು ಅಂತ VR ಬಾಕ್ಸ್ ಗೇಮಿಂಗ್ ಇದೊಂದು ಬಂದಿತ್ತು. ಈ ಸರ್ತಿ ಅದೇ ಥರ ಮೂನ್ ವಾಕ್ ಅಂತೇಳಿ ಹೊಸತ್ತೊಂದು ಬಂದಿದೆ. ಆ್ಯಂಡ್ ಭೂತ ಬಂಗ್ಲೆ ಕಮ್ಮಿ ಚಪ್ಪೆ ಭೂತ ಬಂಗ್ಲೆ ಇರ್ಬೋದು, ಎಂತ ಭೂತ ಎಲ್ಲ ಒಳಗೆ ಇರಲಿಕ್ಕಿಲ್ಲ. ಸಂಪ್ರೀತ ಹೋಗಿ ಬಂದೇನೆ, ಸೊ ಅವರ ಹತ್ರ ಎಕ್ಸ್ಪೀರಿಯನ್ಸ್ ಕೇಳುವ ಹೇಗಿತ್ತು ಅಂತ. ಹೇಗಿತ್ತು ಸಂಪ್ರೀತ ಅವರೇ ಭೂತ ಬಂಗ್ಲೆ ಹೇಗಿತ್ತು? ನಂಗೆ ಗೊತ್ತಿಲ್ಲ. ಭೂತ ಬಂಗ್ಲೆ ಇವರು ಹೋಗ್ಲಿಲ್ಲ, ಇವರು ಸುಮ್ಮನೆ ನಮ್ಮ ಹತ್ರ ಲಾಟ್ ಬಿಡ್ತು. ಇವರು ಹೇಳಿದ್ರು ಕಾಲ್ವಾಸಿ ಎಲ್ಲ ವಿಷಯ ಲಾಟ್ ಆಯ್ತಾ, ಸುಮ್ಮನೆ ಎಲ್ಲ ಬಿಡುದು ಲಾಟ್. ಹೇಗಿತ್ತು ಸಂಪ್ರೀತ ಅವರೇ ಭೂತ ಬಂಗ್ಲೆ? ಚೆನ್ನಾಗಿತ್ತು. ಅಷ್ಟು ಹಾಗೆ ಕೂಲೆ ಹೆದರ್ತದೆ ಹೆದರಿಕೆ ಆಗ್ತದೆ. ನೀವು ಒಬ್ಬರೇ ಹೋದ ತುಂಬ ಜನ ಇದ್ರ ಅಲ್ಲಿ? ಒಬ್ಬನೇ ಹೋದ ತುಂಬ ಜನ ಇದ್ರ? ಒಬ್ಬನೇ ಹೋದ ತುಂಬ ಜನ ಇದ್ರ? ಇಲ್ಲ, ಒಬ್ಬನೇ. ನೋಡಿ ಗಾಯ್ಸ್, ಫುಲ್ಲು ಹಿಂದೆ ಕಡೆ ಎಲ್ಲ ಶಾಪ್ ಉಂಟು. ಶಾಪ್ ಈ ಸರ್ತಿ ಸ್ವಲ್ಪ ಈ ತಿಂಡಿ ಕಾಯಿಸೋದೆಲ್ಲ ಕಮ್ಮಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲೆಲ್ಲ ಗೋಬಿ ಮಂಚೂರಿ ಕಾಯಿಸೋದು ಕಾಣ್ತಾ ಉಂಟು. ಗ್ಯಾಸ್ ಇಲ್ಲದಿದ್ದರೂ ಸಹ ಫುಲ್ಲು ಗೋಬಿ ಮಂಚೂರಿ ಮತ್ತು ಫುಲ್ಲು ಮಸಾಲೆ ಪುರಿ ಎಲ್ಲ ಕಾಯಿಸ್ತಾ ಇದ್ದಾರೆ. ಆ್ಯಂಡ್ ಜಾತ್ರೆಗೆ ಅಂಗಡಿ ಬರಲಿಲ್ಲ, ಕಮ್ಮಿ ಅಂತ ಹೇಳ್ತಿದ್ರು. ಕಮ್ಮಿ ಅಷ್ಟು ಅಂತ ಗೊತ್ತಾಗೋದಿಲ್ಲ. ಆಬ್ವಿಯಸ್ಲಿ ಒಂದು 17 ಏಪ್ರಿಲ್ ಎಲ್ಲ ಆಗುವಾಗ ಸಾಧಾರಣ ಶಾಪೆಲ್ಲ ಓಪನ್ ಆಗ್ತದೆ. ಆ್ಯಂಡ್ ಜನ ಕಮ್ಮಿ ಇರೋದಕ್ಕೆ ತುಂಬ ಜನ ಕಮ್ಮಿ ಕಾಣ್ತಾ ಇದ್ದಾರೆ. ಆ್ಯಂಡ್ ಜನ ಸ್ವಲ್ಪ ಜಾಸ್ತಿ ಸೇರಿದಾಗೆ ಸಾಕಾದಿರ್ತದೆ. ಚಾರ್ಮುರಿ, ಪಾನಿಪುರಿ, ಬೇರೆ ಬೇರೆ ರೀತಿದೆಲ್ಲ ತಿಂಡಿ ಎಲ್ಲ ಉಂಟು. ಸೊ ಬಂದು ಇಲ್ಲಿ ಒಂದು ಜಾಲಿ ಮಾಡ್ಬೋದು, ಫ್ಯಾಮಿಲಿ ಫನ್ ಟೈಮಿಗೆ ಹೇಳಿದ್ದು. ಆ್ಯಂಡ್ ಎಸ್, ಫುಲ್ಲು ಈಗ ಇನ್ನು ಮನೆಗೆ ಹೊರಟದ್ದು. ಇಲ್ಲಿ ಫುಲ್ಲು ದೋಸೆ ಉಂಟು, ಸರ್ಬತ್ ಉಂಟು, ಕ್ಯಾಂಪ್ಕೋ ಅವ್ರದ್ದು ಜ್ಯೂಸ್ ವಿನ್ನರ್ ಉಂಟು. ಸೊ ಈಗ ಎಲ್ಲ ರಿಕ್ವೆಸ್ಟ್ ಮೇಲೆ ಏನಾದರೂ ತಿನ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ತಿನ್ಲಿಕ್ಕೆ ಅಂತ ಏನಾದರೂ ಖರ್ಚು ಮಾಡುವ. ಮಲ್ಲಗೆ ಹೋಗ್ಬೋದ ರುಮಾಲ್ ರೊಟ್ಟಿಗೆ. ಲಾಸ್ಟ್ ಟೈಮ್ ನಾವೆಂತದ ಒಂದು ದೋಸೆ ತಿನ್ಲಿಕ್ಕೆ ಅಂತ ಬಂದದ್ದು. ಆ ದೋಸೆಗೆ ಬಾಜಿ ಮಾಡುವ ಬಟಾಟೆನ ಇಟ್ಕೊಂಡು ಅದರ ಎಂತ ಸಿಪ್ಪೆ ತೆಗಿಲಿಕ್ಕೆ ಅಂತ ಹೇಳಿ ಫುಲ್ಲು ಕೈಯಲ್ಲಿ ಅದನ್ನು ತುರಿಸಿ ತೆಗಿತಿದ್ದ ಮಾರೆ. ಅದನ್ನು ನೋಡಿ ನನಗೆ ದೋಸೆ ತಿನ್ನಲಿಕ್ಕೆ ಆಗಲಿಲ್ಲ. ಮತ್ತು ಲಾಸ್ಟಿಗೆ ದುಡ್ಡು ಕೊಟ್ಟಿದ್ದೆಲ್ಲ ಅಂತೇಳಿ ದೋಸೆ ತಿಂದು ಬಂದು ಪುಣ್ಯಕ್ಕೆ ಆ ಬಟಾಟೆ ಹಾಕಿರಲಿಲ್ಲಲ್ಲ, ಅದಕ್ಕೆ ಮೊದಲು ಸಹ ಹಾಗೆ ಕೆರೆಪಿ ತೆಗೆದಿರ್ಬೋದು. ಅದನ್ನು ನೋಡೋಕೆ ಒಂಥರ ಆಗ್ತಿತ್ತು. 2 ಟ್ಯೂಬು ಇದರದ್ದು ಆಫ್ ಆಗಿದೆ. ಯಾರಾದರೂ ಒಂದು ಆನ್ ಆಯಿತು ಮಾರೆ, ಯಾರಾದರೂ 2 ಟ್ಯೂಬ್, ಇನ್ನೊಂದು ಈ ಸೈಡ್ ಆಫ್ ಆಯಿತು, ಕೆಳಗೊಂದು ಆಫ್ ಆಯಿತು. ಸೊ ಯಾರಾದರೂ ಈ ಜಾಯಿಂಟ್ ವೀಲ್ನವರು ನೋಡ್ತಾ ಇದ್ದರೆ ಟ್ಯೂಬನ್ನು ಸರಿ ಮಾಡಿಸಿ. ಈಗೆಲ್ಲ ಉರಿಲಿಕ್ಕೆ ಸ್ಟಾರ್ಟ್ ಆಯಿತು ಮಾರೆ, ಒಂದು ಮಾತ್ರ ತೆಕ್ಕಿದೆ. ಸೊ ನಾವು ವೈಷ್ಣವರ ರಿಕ್ವೆಸ್ಟ್ನ ಮೇಲೆಗೆ ತೋಟ ಶರ್ಬತ್ ಕುಡಿದು ಮನೆಗೆ ಹೊರಡ್ತಿದ್ದೇವೆ. ಸೊ ಇನ್ನು ಮನೆಗೆ ಹೋಗುದು, ಗಂಟೆ ಸುಮಾರಾಗಿದೆ, 11:30. ಇವ ಸುಳ್ಳು ಹೇಳಿದಾಯ್ತಾ, ಇಲ್ಲಿ 3D ಎಲ್ಲ 4D ಎಲ್ಲ ಎಂತ ಇಲ್ಲ, VR ಗೇಮಿಂಗ್ ಈ ಸರ್ತಿ ಇಲ್ಲವೇ ಇಲ್ಲ. ಲಾಸ್ಟ್ ಟೈಮ್ ಗರುಡ ಗೇಮಿಂಗ್ ಅವ್ರದ್ದು VR ಗೇಮಿಂಗ್ ಬಂದಿತ್ತು ಇಲ್ಲಿಗೆ. ಸೊ ಈ ಸರ್ತಿ ಎಂತಸಿಲ್ಲ, 3D ಎಲ್ಲ 4D ಎಲ್ಲ. ಸೀದಾ ಮನೆಗೆ ಹೋಗ್ತಾ ಇದ್ದೇವೆ ಈಗ. ಆ್ಯಂಡ್ ಹೇಗನಿಸ್ತು ಸಂಪ್ರೀತಿ ಜಾತ್ರೆ? ಚೆನ್ನಾಗನಿಸ್ತು. ಯಾವುದ್ರಲ್ಲೆಲ್ಲ ಕೂತ್ಕೊಂಡ್ರಿ ಇವತ್ತು? ಚಾತು ಬರದೇ ಇರುವ ಕಾರಣ ನಮ್ಮದು ಸುಮಾರು ಕ್ಯಾನ್ಸಲ್ ಆಗಿದೆ ಅಂತೆ ಪ್ಲ್ಯಾನ್ಸ್ ಎಲ್ಲ. ಸೊ ಗೊತ್ತಿಲ್ಲ,
ಈಗ ಸದ್ಯಕ್ಕೆ ಈ ಥರದ್ದೇ ವ್ಲಾಗ್ ಬರ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಜಾತ್ರೆದೇ ವ್ಲಾಗ್ ಮಾಡ್ತೇವೆ. ಆ್ಯಂಡ್ ಅಂದರೆ 15 ಅವತ್ತು ಜಾತ್ರೆಗೆ ಒಂದು ವ್ಲಾಗ್ ಮಾಡಬೇಕು ಅಂತ ಉಂಟು. ಅದಾದಮೇಲೆ ಸದ್ಯಕ್ಕೆ ಯಾವುದು ಕೂಡ ವ್ಲಾಗ್ಸ್ ಇಲ್ಲ, ನನ್ನ ಹತ್ರ ಕಂಟೆಂಟ್ಸ್ ಎಲ್ಲ ಖಾಲಿಯಾಗಿದೆ. ಆ್ಯಂಡ್ ಒಂದು ಕಂಟೆಂಟ್ ಉಂಟು, ಅದು ಗೊತ್ತಿಲ್ಲ ಯಾವಾಗ ಬರ್ತದೆ ಅಂತ. ಆ್ಯಂಡ್ ಅದಾದಮೇಲೆ ಅಫಿಷಿಯಲ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಉಂಟು. ಸೊ ಅಫಿಷಿಯಲ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ ಮೇಲೆ ಟ್ರಾವೆಲ್ ವ್ಲಾಗ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಇನ್ನು ಟ್ರಾವೆಲ್ ಮಾಡಲಿಕ್ಕಿದ್ದೇವೆ. ಸೊ ಆ್ಯಂಡ್ ಇದಿಷ್ಟು ಇವತ್ತಿನ ವ್ಲಾಗ್. ಇನ್ನೊಂದು ವ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್ ತೇಜಸ್ ಕೃಷ್ಣ.